ಸುಮಾರು 100-150 ವರ್ಷಗಳ ಹಿಂದೆ ಈ ಒಂದು ಸ್ಥಳದಲ್ಲಿ ಈ ಒಂದು ಎತ್ತರವಾದಂಥ ಒಂದು ಗುಡ್ಡದ ಮೇಲೆ ಹುಲಿಯ ಆವಾಸ ಸ್ಥಾನ ಇತ್ತು ಅಂತೇಳಿ ಹೇಳ್ತಾರೆ. ಆ ಒಂದು ಹುಲಿಯ ಒಂದು ಮನೆ, ಆ ಒಂದು ಗವಿಯನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಎಷ್ಟು ಎತ್ತರದಲ್ಲಿ ಇದೀವಿ ಅಂತೇಳಿ ನೋಡಿ. ಗವಿ ಒಳಗಡೆ ಇನ್ನೂ ಒಳಗಡೆ ಇದೆ, ತೋರಿಸ್ತೀನಿ ಬನ್ನಿ. ಶರಣರ ಬೀಡು, ರಾಷ್ಟ್ರಕೂಟರ ನಾಡು, ನಮ್ಮ ಕಲಬುರಗಿಯ ನಿಮ್ಮ ಸತೀಶ್ ಮಾದ್ರಿ ಮಾಡುವ ನಮಸ್ಕಾರಗಳು. ಇವತ್ತು ನಿಮಗೊಂದು ಸೀಕ್ರೆಟ್ ಆದ ಒಂದು ಪ್ಲೇಸನ್ನು ತೋರಿಸಲು ಬಂದಿದ್ದೇನೆ. ಬನ್ನಿ, ನಿಮಗೊಂದು ಈ ಒಂದು ವಿಡಿಯೋದಲ್ಲಿ ತುಂಬ ಒಳ್ಳೆಯ ಸೀಕ್ರೆಟ್ ಆದ ನಿಸರ್ಗದ ಮಡಿಲಲ್ಲಿರುವಂಥ ಒಂದು ಸೀಕ್ರೆಟ್ ಆದ ಪ್ಲೇಸ್ ಅಂತ ರಿವೀಲ್ ಮಾಡ್ತೀನಿ. ಬನ್ನಿ ನೋಡಿ. ಫ್ರೆಂಡ್ಸ್, ಕೆಳಗಿನಿಂದ ಮೇಲೆ ಹತ್ತಬೇಕಾದ್ರೆ ಮಧ್ಯದಲ್ಲಿ ಈ ರೀತಿಯಾಗಿ ಆಲದ ಮರದ ತಂಪಾದ ನೆರಳಿನಲ್ಲಿ ವಿಶ್ರಾಂತಿಯನ್ನು ತಗೋಬೋದು. ನೋಡಿ ಫ್ರೆಂಡ್ಸ್, ತುಂಬ ಮೇಲೆ ಹತ್ತಬೇಕು, ಹೈಟ್ ಸ್ಟ್ರೇಟಾಗಿದೆ. ಈಗ ಮಧ್ಯದಲ್ಲಿ ಬಂದು ಕುಳಿತುಕೊಂಡಿದ್ದೀವಿ. ಈಗ ಮತ್ತೆ ಜರ್ನಿ ಪ್ರಾರಂಭ ಮಾಡೋಣ ಬನ್ನಿ. ಫ್ರೆಂಡ್ಸ್, ಈಗ ನಾನು ಹಿಂದೆ ನೋಡ್ತಾ ಇದೆಯಲ್ಲ, ಹಜರತ್ ಅಲಿ ದರ್ಗಾ. ಇಲ್ಲಿ ಒಳಗಡೆ ಹೋಗಿ ನಿಮಗೆ ಈಗ ದರ್ಶನ ಮಾಡಿಸ್ತೀನಿ. ಒಳಗಡೆ ಹೋಗೋಣ ಬನ್ನಿ. ಸುಮಾರು 100-150 ವರ್ಷಗಳ ಹಿಂದೆ ಈ ಒಂದು ಸ್ಥಳದಲ್ಲಿ ಈ ಒಂದು ಎತ್ತರವಾದಂಥ ಒಂದು ಗುಡ್ಡದ ಮೇಲೆ ಹುಲಿಯ ಆವಾಸ ಸ್ಥಾನ ಇತ್ತು ಅಂತೇಳಿ ಹೇಳ್ತಾರೆ. ಆ ಒಂದು ಹುಲಿಯ ಒಂದು ಮನೆ, ಆ ಒಂದು ಗವಿಯನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್, ನೋಡೋಣ. ಇವತ್ತು ಹಿಂಗೆ ಹೋಗ್ಬೇಕು ಫ್ರೆಂಡ್ಸ್. ಬನ್ನಿ ತೋರಿಸ್ತೀನಿ. ಹಂಗೆ ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ತುಂಬ ಬಿಸಿಲಿದೆ, ಬಿಸಿಲಲ್ಲಿ ಬಂದಿದ್ದೀವಿ ನಾವು. ತುಂಬ ಎತ್ತರವಾದಂಥ ಒಂದು ಪ್ರದೇಶ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೆ. ಈ ಕಡೆ ಎಲ್ಲ ತುಂಬ ಕಲ್ಲು ಜಾಸ್ತಿ. ಕಲ್ಲು ಮುಳ್ಳು
ಎಲ್ಲ ಜಾಸ್ತಿ ಇದೆ, ನೋಡಿಕೊಂಡು ಬರ್ಬೇಕು ಫ್ರೆಂಡ್ಸ್. ನೀವು ತುಂಬ ಎತ್ತರವಾದಂಥ ಒಂದು ಪ್ರದೇಶ ನೋಡಿ ಯಾವ ರೀತಿಯಾಗಿದೆ ಅಂತ ಒಂದು ಸಲ ತೋರಿಸ್ತೇನೆ. ಒಂದು ಸಲ ನೋಡಿ ಫ್ರೆಂಡ್ಸ್, 360 ವ್ಯೂ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತೇಳಿ. ನೋಡಿ ಎಷ್ಟು ಸುಂದರವಾದಂಥ ಒಂದು ಪ್ರದೇಶ. ಇನ್ನು ಮುಂದೆ ಹೋಗಬೇಕು, ಬನ್ನಿ ಹೋಗೋಣ. ನಿಮಗಾಗಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಈ ರೀತಿಯ ಹಲವಾರು ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೀನಿ. ಇಲ್ಲಿಂದ ನೋಡಿ 360 ವ್ಯೂ ಮತ್ತೊಂದು ಸಲ ನೋಡಿ. ನನ್ನ ಹಿಂದೆ ಎಲ್ಲ ಎಷ್ಟು ಎತ್ತರದಲ್ಲಿ ಇದೀವಿ ಅಂಥೇಳಿ ನೋಡಿ ಫ್ರೆಂಡ್ಸ್. ಈಗ ಬನ್ನಿ ತೋರಿಸ್ತೀನಿ ನಿಮಗೆ. ಹುಲಿಯ ಗವಿ ಯಾವ ರೀತಿ ಇದೆ ಅಂತಾರೆ. ಹುಲಿ ಹಿಂದಿನ ಕಾಲದಲ್ಲಿ ಈ ಒಂದು ಸ್ಥಳದಲ್ಲಿ ಇತ್ತು ಅಂತೇಳಿ ನಮಗೆ ಈಗಿನ ಕಥೆಗಳೆಲ್ಲ ಹೇಳಿದ್ದಾರೆ. ನಾವು ಚಿಕ್ಕವರಿದ್ದಾಗಿನಿಂದ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಗವಿ ಒಳಗಡೆ ಇನ್ನೂ ಒಳಗಡೆ ಇದೆ, ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಒಂದು ಸೆಕೆಂಡ್, ಗವಿಯ ಮುಂದೆ ನಾನು ನಿಂತಿದ್ದೀನಿ. ಒಳಗಡೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ. ನೋಡಿ ಫ್ರೆಂಡ್ಸ್ ಒಳಗಡೆ ಯಾವ ರೀತಿ ಇದೆ ಅಂತೇಳಿ. ಪ್ರಾಣಿಗಳನ್ನೆಲ್ಲ ಭೇಟಿಯಾಡಿ ಬಂದು ಇಲ್ಲಿ ವಿಶ್ರಾಂತಿಯನ್ನು ಪಡೀತಾ ಇತ್ತು. ಈ ಒಂದು ಜಾಗದಲ್ಲಿ ಪ್ರಾಣಿಗಳನ್ನು, ಮನುಷ್ಯರನ್ನು ತಿಂತಾ ಇತ್ತು. ಈ ಒಂದು ಜಾಗದಲ್ಲಿ ಮನುಷ್ಯರು ಯಾರೂ ಬರ್ತಾ ಇರಲಿಲ್ಲ, ಅಷ್ಟು ಸೀಕ್ರೆಟ್ ಆದಂಥ ಒಂದು ಪ್ಲೇಸ್ ಇದೆ. ತುಂಬ ಜನರಿಗೆ ಈ ಒಂದು ಪ್ಲೇಸ್ ಬಗ್ಗೆ ಗೊತ್ತಿಲ್ಲ ಫ್ರೆಂಡ್ಸ್. ತುಂಬ ಸೀಕ್ರೆಟ್ ಆದಂಥ ಒಂದು ಪ್ಲೇಸ್, ಯಾರೂ ನೋಡಿಲ್ಲ. ಇದು ಹುಲಿಯ ಗುಹೆ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಹೊರಗಡೆಯಿಂದ ಒಳಗಡೆ ಬರ್ತಾ ಇತ್ತು. ಇಲ್ಲಿ ಒಂದು ಕಿಟಕಿ ಥರ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿಂದ ನೋಡಿದ್ರೆ ಪೂರ್ತಿ ಇಡೀ ಈ ಸುತ್ತಮುತ್ತಲಿನ ಒಂದು ಕಾಡೆಲ್ಲ ಕಾಣಿಸುತ್ತೆ ಫ್ರೆಂಡ್ಸ್. ಅದಕ್ಕೆ ಈ ಗುಹೆ ಮೇಲೆ ನಿಂತು ಈ ಒಂದು ಪ್ರದೇಶವನ್ನು ನೋಡ್ತಾ ಇತ್ತು ಹುಲಿ ಅಂತೇಳಿ ತುಂಬ ಕಥೆಗಳಿವೆ ಫ್ರೆಂಡ್ಸ್. ತುಂಬ ಜನರಿಗೆ ಈ ಒಂದು ಜಾಗದ ಬಗ್ಗೆ ಗೊತ್ತಿಲ್ಲ, ಈ ಒಂದು ಪ್ಲೇಸ್ ಬಗ್ಗೆ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತೇಳಿ. ಹೊರಗಡೆಯಿಂದ ಈ ಒಂದು ಗುಹೆ ಈ ರೀತಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತೇಳಿ ಹುಲಿಯ ಗುಹೆ. ನೋಡಿ ಮನೆ ಮೇಲೆ ಹೋಗೋಣ. ತುಂಬ ಬಿಸಿಲಿದೆ ಫ್ರೆಂಡ್ಸ್, ಬನ್ನಿ ಕೆಳಗಡೆ ಇಳಿದು ಹೋಗೋಣ. ಕೆಳಗಡೆ ಇಳಿತಾ ಇದೀವಿ ಫ್ರೆಂಡ್ಸ್. ಈ ರೀತಿಯಾಗಿ ಏನಾದರೂ ಊಟ ಉಪಹಾರ ಏನೇ ತಂದ್ಕೊಂಡ್ರು ಈ ರೀತಿಯಾಗಿ ಇಲ್ಲಿ ಕುಂತು ತಣ್ಣಗೆ ಊಟ ಮಾಡಿ
ಆರಾಮಾಗಿ ಸಾಯಂಕಾಲದವರೆಗೆ ಈ ಒಂದು ನಿಸರ್ಗದ ಸವಿಯನ್ನು ಉಂಡು ನೀವು ಮತ್ತೆ ಮನೆಗೆ ಹೋಗ್ಬೋದು ಫ್ರೆಂಡ್ಸ್. ತುಂಬ ಜನರಿಗೆ ಈ ಒಂದು ಜಾಗದ ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಹುಲಿಯ ಗುಹೆಯನ್ನು ನಾವು ನೋಡ್ಬೋದು ಫ್ರೆಂಡ್ಸ್. ಈಗ ನಿಮ್ಗೆ ತೋರಿಸಿದ್ನಲ್ಲ, ಅದು ಒಂದು ಹುಲಿಯ ಗುಹೆ. ಈ ಎಲ್ಲ ಸುತ್ತಮುತ್ತಲಿರುವಂಥ ಎಲ್ಲ ಈ ಕಾಡಿಗೆ ರಾಜನಾಗಿತ್ತು. ಇಲ್ಲೆಲ್ಲ ಪ್ರಾಣಿಗಳನ್ನೆಲ್ಲ ತಿಂದಾಗ್ತಾ ಇತ್ತು. ಆದರೆ ಮನುಷ್ಯರು ಈ ಒಂದು ಜಾಗಕ್ಕೆ ಬರಲಿಕ್ಕೆ ತುಂಬ ಭಯ ಪಡ್ತಾ ಇದ್ದಾರೆ ಫ್ರೆಂಡ್ಸ್. ಈ ಒಂದು ಜಾಗಕ್ಕೆ ಇಲ್ಲೆಲ್ಲ ಬರಲಿಕ್ಕೆ. ಆದರೆ ಈಗ ಆ ಹುಲಿ ಈ ಅರಣ್ಯದಲ್ಲಿ ಈಗಿಲ್ಲ. ಈಗ ಇಲ್ಲೆಲ್ಲ ಲೋಕಲ್ ಜನ ಬರ್ತಾರೆ, ಬಟ್ ತುಂಬ ಜನರಿಗೆ ಈ ಒಂದು ಪ್ಲೇಸ್ ಬಗ್ಗೆ ಗೊತ್ತಿಲ್ಲ. ಒಂದು ಸುಂದರವಾದಂಥ ನಿಸರ್ಗ ರಮಣೀಯವಾದಂಥ ಒಂದು ಸ್ಥಳ ಅಂತೇಳಿ ಹೇಳ್ಬೋದು ಫ್ರೆಂಡ್ಸ್. ಈ ರೀತಿಯಾದಂಥ ಇನ್ನೂ ಹಲವಾರು ವಿಡಿಯೋಗಳನ್ನು ನಾನು ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ. ನೀವು ತುಂಬ ಸಪೋರ್ಟ್ ಮಾಡಬೇಕು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ಸ್ ಕಾಮೆಂಟ್ಸ್ ಮಾಡಿ ಹೇಳಿ. ಇನ್ನು ಈ ರೀತಿಯಾದಂಥ ಹಲವಾರು ಸೀಕ್ರೆಟ್ ಪ್ಲೇಸ್ಗಳನ್ನು ನಾನು ರಿವೀಲ್ ಮಾಡ್ತೀನಿ ಫ್ರೆಂಡ್ಸ್. ಈ ರೀತಿಯಾದಂಥ ದೊಡ್ಡ ಆಲದ ಮರಗಳು ಇಲ್ಲೆಲ್ಲ ನೋಡಲಿಕ್ಕೆ ಸುತ್ತಮುತ್ತಲೆಲ್ಲ ಆಲದ ಮರಗಳಿವೆ ಫ್ರೆಂಡ್ಸ್. ದೊಡ್ಡ ಆಲದ ಮರಗಳೆಲ್ಲ ಈ ರೀತಿ ಕೆಳಗಡೆ ಎಲ್ಲ ಈಗ ನಾವು ಬಂದಿದ್ದು ಕೆಳಗಡೆ ಬರ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ಎಲ್ಲ ತುಂಬ ದೊಡ್ಡ ಮರಗಳಿದೆ. ಬೇಕಾದರೆ ಬಂದು ಎಲ್ಲ ಕುಂತು ಊಟ ಮಾಡಿ ವನಭೋಜನೆ ಮುಗಿಸ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಎಲ್ಲರೂ ಬಂದು ಎಲ್ಲ ಮುಂದೆ ನೀರಿನ ವ್ಯವಸ್ಥೆ ಇದೆ. ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಯಿತು ಫ್ರೆಂಡ್ಸ್. ಧನ್ಯವಾದಗಳು. ಇದೇ ರೀತಿಯಾಗಿ ಈ ರೀತಿಯಾದಂಥ ಇನ್ನೂ ಹಲವಾರು ವಿಡಿಯೋಗಳು ಬೇಕಾದಲ್ಲಿ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.